ಧರ್ಮ ಧರ್ಮಗಳ ನಡುವೆ, ಜಾತಿ ಜಾತಿಗಳ ನಡುವೆ, ಭಾಷೆ ಭಾಷೆಯ ನಡುವೆ, ಪ್ರಾಂತ್ಯ ಪ್ರಾಂತ್ಯದ ನಡುವೆ ಜನರ ಐಕ್ಯತೆಯನ್ನು ಮುರಿದಾಕಿದ್ದೀವಿ. ಜನರ ಮೈಂಡಲ್ಲಿ ವಿಷ ತುಂಬಿದ್ದೀವಿ. ಕೋಮುವಾದದ ಬಗ್ಗೆ ಮಾರ್ಕೆಟ್ನಲ್ಲಿ ಲಿಟ್ರೇಚರ್ ಇದೆ, ಭ್ರಷ್ಟಾಚಾರದ ಬಗ್ಗೆ ಇದೆ, ಅಪರಾಧೀಕರಣದ ಬಗ್ಗೆ ಇದೆ. ನೀವು ಸಾಂಸ್ಕೃತಿಕ ದಿವಾಳಿತನ ಅಂದ್ರಲ್ಲ, ಅದಕ್ಕೆ ಎಲ್ಲಿ ಲಿಟ್ರೇಚರ್ ಸಿಗುತ್ತೆ ಅಂತ ಕೇಳಿ. ಮೊದಲನೇ ಪ್ರಿನ್ಸಿಪಲ್ ಸ್ನೇಹಿತರೆ, ಭಾರತ ದೇಶನ ಅರ್ಥ ಮಾಡಿಕೊಳ್ಳದೆ ಭಾರತದ ಸಂವಿಧಾನ ಅರ್ಥ ಆಗಲ್ಲ. ನಾನು ಕೋಲಾರ ಜಿಲ್ಲೆಯ ಮಧ್ಯಮ ವರ್ಗದ ಒಬ್ಬ ರೈತನ ಮಗ. ಜಾತಿ ವ್ಯವಸ್ಥೆಯಲ್ಲಿ ರೈತನ ಮಗ ಏನಾಗಬೇಕು? ಆದರೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ BA LLB ಡಿಗ್ರಿ ಪಡೆದು ಬೆಂಗಳೂರು ಶಹರ್ನಲ್ಲಿ 25 ವರ್ಷಗಳ ಕಾಲ ವಕೀಲ ವೃತ್ತಿ ಮಾಡಿ, ಕರ್ನಾಟಕ ಹೈಕೋರ್ಟ್ನಲ್ಲಿ 10 ವರ್ಷ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿ, 5 ವರ್ಷ ಸುಪ್ರೀಂ ಕೋರ್ಟ್ನಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ಕೆಲಸ ಮಾಡಿ, ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂದರೆ ಇದಕ್ಕೆ ಕಾರಣ ಯಾರು? ನನ್ನ ಸಂವಿಧಾನ ನನಗೆ ಕೊಟ್ಟಂಥ ಅವಕಾಶ. ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಭಾರತ ಇವತ್ತಿನ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡಿ. TR ಚಂದ್ರಶೇಖರ್ ಅವರು ಹೇಳಿದಂಥ ಪ್ರತಿಯೊಂದು ಅಂಶನೂ ನಾನು ಒಪ್ತೀನಿ. ಅದರ ಜೊತೆಯಲ್ಲೇ ನಾವು ಬೇರೇನೂ ನೋಡಬೇಕಾಗಿದೆ. ಇವತ್ತು ಪಾರ್ಲಿಮೆಂಟ್ ಪರಿಸ್ಥಿತಿ ನೋಡಿ. ಕಳೆದ 14 ದಿವಸದಿಂದ ಪಾರ್ಲಿಮೆಂಟ್ ಸೆಷನ್ನೇ ನಡೆಯಲಿಲ್ಲ. ಖರ್ಚೆಷ್ಟು? ನಾವು ಇವ್ರನ್ನ ಎಲೆಕ್ಟ್ ಮಾಡಿ ಕಳಿಸಿರೋದು ಚರ್ಚೆ ಮಾಡೋದಕ್ಕ ಅಥವಾ ಗಲಾಟೆ ಮಾಡಿಕೊಳ್ಳೋಕ್ಕ? ಅದು ಪಾರ್ಲಿಮೆಂಟ್ ಒಂದೇ ಅಲ್ಲ, ಎಲ್ಲ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್. ಇದರಲ್ಲಿ ನ್ಯಾಯಾಂಗವೂ ಸೇರಿದೆ. ಅನ್ಕಾನ್ಸ್ಟಿಟ್ಯೂಷನಲ್ ಜಡ್ಜ್ಮೆಂಟ್ಸ್ ಬರ್ತಾ ಇವೆ, ಆಂಟಿ ಪೀಪಲ್ ವೆರ್ಡಿಕ್ಟ್ಸ್ ಬರ್ತಾ ಇವೆ. ಸಂವಿಧಾನದ ಮೂಲ ಆಶಯಗಳನ್ನು ವ್ಯಾಖ್ಯಾನ ಮಾಡೋದರಲ್ಲಿ ನಾವು ವಿಫಲ ಆಗ್ತಾ ಇದ್ದೀವಿ. ಇವತ್ತು ದೇಶದಲ್ಲಿ ಇಂಥ ಪರಿಸ್ಥಿತಿ. ಧರ್ಮ ಧರ್ಮಗಳ ನಡುವೆ, ಜಾತಿ ಜಾತಿಗಳ ನಡುವೆ, ಭಾಷೆ ಭಾಷೆಯ ನಡುವೆ, ಪ್ರಾಂತ್ಯ ಪ್ರಾಂತ್ಯದ ನಡುವೆ ಜನರ ಐಕ್ಯತೆಯನ್ನು ಮುರಿದಾಕಿದ್ದೀವಿ. ಜನರ ಮೈಂಡಲ್ಲಿ ವಿಷ ತುಂಬಿದ್ದೀವಿ. ಈ ರೀತಿ ಅನೇಕ ಮಾನವ ಹಕ್ಕುಗಳ ಉಲ್ಲಂಘನೆ ವ್ಯಾಪಕವಾಗಿ ಆಗ್ತಾ ಇದೆ. ಸಾಮಾಜಿಕ ನ್ಯಾಯ ಅಪ್ರಸ್ತುತಗೊಳಿಸ್ತಾ ಇದ್ದಾರೆ. ನಾನು ಇದನ್ನೆಲ್ಲ ಹೇಳ್ತಾ ಹೋದರೆ ಇನ್ನು 2 ಗಂಟೆ ನಿಮ್ಮನ್ನು ಕೂರಿಸಿ ಮಾತನಾಡಬಲ್ಲ. ಆದರೆ ಈ ಸತ್ಯನ ನೀವು ಅರ್ಥ ಮಾಡ್ಕೊಳ್ಳಿ. ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ಆಲ್ಟರ್ನೇಟಿವ್ ಏನು? ನಮಗೆ ಪರ್ಯಾಯ ಏನು? ಯಾವ ದಾರಿಯಲ್ಲಿ ಹೋದರೆ ನಮ್ಮ ಸಮಸ್ಯೆಗಳನ್ನು ಎದುರಿಸ್ಕೋಬೋದು, ಸಮಸ್ಯೆಗಳು ಪರಿಹರಿಸ್ಕೋಬೋದು, ಸವಾಲುಗಳನ್ನು ಹಿಮ್ಮೆಟ್ಟಿಸ್ಬೋದು. ಸಮಸ್ಯೆಗಳು ಅಂತಂದರೆ ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಭಾರತದಲ್ಲಿ ಇನ್ನೂ ಅನಕ್ಷರಸ್ಥರಿದ್ದಾರೆ, ಅನಾರೋಗ್ಯಸ್ಥರಿದ್ದಾರೆ, ನಿರುದ್ಯೋಗಗಳಿದ್ದಾರೆ, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು ಅಭದ್ರತೆಯಲ್ಲಿ ಬದುಕ್ತಾ ಇದ್ದಾರೆ, ಕೃಷಿ ಬಿಕ್ಕಟ್ಟಿನಲ್ಲಿದೆ, ಕೈಗಾರಿಕಾ ಕಾರ್ಮಿಕರು ಬೀದಿ ಪಾಲಾಗ್ತಾ ಇದ್ದಾರೆ. ಇವು ನಮ್ಮ ಸಮಸ್ಯೆಗಳು. ಇಂಥ ಸಂದರ್ಭದಲ್ಲಿ ಈ ಸಮಸ್ಯೆಗಳನ್ನು ಮುಂದೆ ಇಟ್ಕೊಂಡು ನೋಡಿ, ಇದೆಲ್ಲ ಸಮಸ್ಯೆಗಳಿಗೆ ಕಾರಣ ಭಾರತದ ಸಂವಿಧಾನ, ಆದ್ದರಿಂದ ಇದನ್ನು ಬದಲಾಯಿಸಬೇಕು. ಅವರೆಲ್ಲ ವಾದನ ಒಪ್ಪೋಣ, ಈ ಸಂವಿಧಾನ ಬೇಕಾದರೆ ಬದಲಾಯಿಸೋಣ. ಆಲ್ಟರ್ನೇಟಿವ್ ಏನು ಕೊಡ್ತೀರಿ ಸ್ವಾಮಿ? ಪಂಚಾಂಗನ ಕೊಡ್ತೀರಾ? ನೀವು ಆಲ್ಟರ್ನೇಟಿವ್ ಕೊಡೋದಿಲ್ಲ, ಈ ಸಂವಿಧಾನವೂ ಬೇಡ ಅಂದರೆ ದೇಶದಲ್ಲಿ ಅರಾಜಕತೆ ಬರುತ್ತೆ. ಅರಾಜಕತೆ ಬಂದರೆ ನಾವು ಗಳಿಸಿದ್ದನ್ನು ಕಳ್ಕೊಂಡು ಬಾಯಿಗೆ ಬೀಗ ಹಾಕ್ಕೊಂಡು ಗುಲಾಮರಂತೆ ಬಾಳಬೇಕಾಗತ್ತೆ. ಹಾಗಾಗಿ ಇವತ್ತಿನ ಸಮಸ್ಯೆಗಳು, ಈ ಸಮಸ್ಯೆಗಳ ಜೊತೆಗೆ ದೇಶದಲ್ಲಿ ಸವಾಲುಗಳಿವೆ. ಕೋಮುವಾದ, ಮೂಲಭೂತವಾದ, ಭ್ರಷ್ಟಾಚಾರ, ಅಪರಾಧೀಕರಣ, ಸಾಂಸ್ಕೃತಿಕ ದಿವಾಳಿತನ. ನಾನು ಮೊನ್ನೆ ಒಂದು ಕಾಲೇಜಿನಲ್ಲಿ ಈ ರೀತಿ ಹೇಳ್ತಾ ಇದ್ದೆ,
ಅಲ್ಲೊಬ್ಬ ಹುಡುಗ ನನ್ನೊಂದು ಪ್ರಶ್ನೆ ಕೇಳಿದ, ಸರ್ ಕೋಮುವಾದದ ಬಗ್ಗೆ ಮಾರ್ಕೆಟ್ನಲ್ಲಿ ಲಿಟ್ರೇಚರ್ ಇದೆ, ಭ್ರಷ್ಟಾಚಾರದ ಬಗ್ಗೆ ಇದೆ, ಅಪರಾಧೀಕರಣದ ಬಗ್ಗೆ ಇದೆ, ನೀವು ಸಾಂಸ್ಕೃತಿಕ ದಿವಾಳಿತನ ಅಂದ್ರಲ್ಲ, ಅದಕ್ಕೆ ಎಲ್ಲಿ ಲಿಟ್ರೇಚರ್ ಸಿಗುತ್ತೆ ಅಂತ ಕೇಳಿ. ಪಕ್ಕದಲ್ಲಿ ಪ್ರೊಫೆಸರ್ ಚಂದ್ರಶೇಖರ್ ಅಂತ ಅವ್ರು ಕೂತಿದ್ರು. ಸರ್ ನನಗೇನೋ ಗೊತ್ತಾಗಲಿಲ್ಲ, ನಿಮ್ಗೇನಾದರೂ ಗೊತ್ತಿದೆ ಹೇಳಿದೆ. ಅವರು ಮೆಲ್ಲಿಗೆ ನನ್ನ ಕಿವಿನಲ್ಲಿ, ಸರ್ ನನಗೂ ಗೊತ್ತಿಲ್ಲ. ನಾನಿನ್ನು ಆ ಹುಡುಗನಿಗೇನು ಆನ್ಸರ್ ಹೇಳೋದು? ಆಗ ನನಗೆ ಥಟ್ಟಂತ ಒಂದು ಹೊಡೀತು. ಕೌನ್ ಬರೇನ ಕರೋರ್ಪತಿ ನೀವು ನೋಡಿದ್ದೀರಲ್ಲ, ನೋಡಿದ್ದೀರಾ ಇಲ್ವಾ? ಆ ಕಡೆ ಅಮಿತಾಬ್ ಬಚ್ಚನ್ ಇದ್ದಾರೆ, ಈ ಕಡೆ ಆ ಹುಡುಗ ಕೂತಿದ್ದಾನೆ. ಅಮಿತಾಬ್ ಬಚ್ಚನ್ ಒಂದು ಪ್ರಶ್ನೆ ಕೇಳಿ, ಆಪ್ಕ ಪಿತಾ ಕಾ ನಾಮ್ ಕ್ಯಾ ಹೈ ಅಂತ. ಅವನು ಬಾಯಿ ಬಿಡಲಿಲ್ಲ, ಗುಮ್ ಅಂತ ಹಿಂಗೆ ಕೂತಿದ್ದ. ಇವನು ಯಾವನ ಮೈಸೂರು ಕಡೆಯವನು, ಇವನಿಗೆ ಹಿಂದಿ ಬರೋದಿಲ್ಲ ಅಂತ ಕೇಳಿ ಇಂಗ್ಲೀಷ್ನಲ್ಲಿ ಕೇಳಿದ್ರು, ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್? ಅವನು ಆಗಲೂ ಬಾಯಿ ಬಿಡಲಿಲ್ಲ, ಹಿಂಗೆ ಗುಮ್ ಅಂತ ಕೂತು. ಅಮಿತಾಬ್ ಬಚ್ಚನ್ಗೆ ಸಿಟ್ಟು ಬಂತು, ಯೂಸ್ಲೆಸ್ ಫೆಲೋ, ಹಿಂದಿ ಬರೋಲ್ಲ, ಇಂಗ್ಲೀಷ್ ಬರೋಲ್ಲ, ಯಾಕೆ ಬಂದೆ ಈ ಕಾರ್ಯಕ್ರಮಕ್ಕೆ ಅಂತ. ಆಗ ಆ ಹುಡುಗನ ಸಿಟ್ಟು ಬಂತು. ಅಮಿತಾಬ್ ಬಚ್ಚನ್, ಯೂಸ್ಲೆಸ್ ನಾನಲ್ಲ ನೀನು ಅಂತ. ಅದು ಹೆಂಗಯ್ಯ, ನಾನು 2 ಭಾಷೆಯಲ್ಲಿ ಕೇಳ್ತಾ ಇದ್ದೀನಿ, 2-3 ಸಲ ಕೇಳ್ತಾ ಇದ್ದೀನಿ, ನೀನು ಗುಮ್ಮಂತರ ಕೂತಿದ್ಯಲ್ಲ ಅಂದರೆ, ನೀನೊಂದು ಪ್ರಶ್ನೆ ಕೇಳಿದ್ರೆ 4 ಆಪ್ಷನ್ ಕೊಡಬೇಕಾ ಬೇಡವಾ? ದಿಸ್ ಐ ಸೇ ಕಲ್ಚರಲ್ ಡಿಜೆನರೇಷನ್. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ನಾವು ತಂದೆ ತಾಯಿಗಳಾಗಿ ಇಂಥ ಮಕ್ಕಳನ್ನು ನಾವು ಕಟ್ಟಿ ಬೆಳೆಸ್ತಾ ಇದ್ದೀವಿ. ಇಂಥ ಒಂದು ವಾತಾವರಣದಲ್ಲಿ ನಾವು ಬದುಕಿದ್ವಿ. ನಮಸ್ಕಾರ. ಭಾಳ ವರ್ಷದಿಂದ ನೆನೆಗುದ್ದಿಗೆ ಬಿದ್ದಂಥ ಈ ಬಿಡದಿ ಟೌನ್ಶಿಪ್ ಮುಂದುವರಿಸ್ತಾ ಇದ್ದೇವೆ. ಉತ್ತಮ ರಸ್ತೆ, ಮೆಟ್ರೋ ಸೌಲಭ್ಯ, ಕ್ರೀಡಾಂಗಣ, ವಸತಿ, ಉದ್ಯಾನವನ ಒಳಗೊಂಡಂಥ ಈ AICT ಇದಾಗಲಿದೆ. ಯುವಕರ ಉದ್ಯೋಗ, ರೈತಾಪಿ ಜನರಿಗೆ ಉತ್ತಮವಾದಂಥ ಒಂದು ಬದುಕು, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡುವುದೇ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಯೋಜನೆ. ಜಮೀನು ಕೊಡುವ ರೈತರಿಗೆ ಉತ್ತಮವಾದಂಥ ಬೆಲೆ ಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಇಂದಿನ ಸರ್ಕಾರ ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಎಕರೆಗೆ ನಿಗದಿ ಮಾಡಿತ್ತು. ಆದರೆ ನಮ್ಮ ಸರ್ಕಾರ ಪ್ರತಿ ಎಕರೆಗೆ 3ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೊಡಲು ನಿರ್ಧಾರವನ್ನು ಮಾಡಿದ್ದೇವೆ. ಹಣ ಬೇಡ ಎನ್ನುವಂಥ ರೈತರಿಗೆ 50% ಅಭಿವೃದ್ಧಿ ಪಡಿಸಿದಂಥ ಜಾಗವನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಈ ಯೋಜನೆಗೆ ಜಮೀನು ಬೇಡ ಅನ್ನೋರಿಗೆ ಯಾರಿಗೂ ಕೂಡ ಒತ್ತಾಯವನ್ನು ಮಾಡಲಿಕ್ಕೆ ನಾವು ತಯಾರಿಲ್ಲ. ಇಂದಿನ ಸರ್ಕಾರ ರೆಡ್ ಝೋನ್ ಇರಬೇಕು ಅಂತೇಳಿ ಏನು ಆದೇಶವನ್ನು ಮಾಡಿದೆಯೋ ಅದನ್ನೇ ಮುಂದುವರಿಸ್ತೇವೆ. ಯಾರಿಗೆ ಅಭಿವೃದ್ಧಿ ಬೇಕೋ ಸರ್ಕಾರ ಜೊತೆಗೆ ಸಹಕಾರ ಕೊಡಿ. ನಿಮ್ಮ ಅಭಿಲಾಷದಂತೆ ನಾವು ಕೈ ಜೋಡಿಸ್ತೇವೆ. ನಮಸ್ಕಾರ. ಈ ಸಮಸ್ಯೆಗಳಿಗೆ, ಈ ಸವಾಲುಗಳಿಗೆ ನನ್ನ ಅಭಿಪ್ರಾಯದಲ್ಲಿ ನಮಗೆ ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ದಾರಿ, ಅದು ಸಂವಿಧಾನದ ದಾರಿ. ನಾವೆಲ್ಲರೂ ಸಂವಿಧಾನ ದಾರಿ ಓದಬೇಕು ಅಂದರೆ ಸಂವಿಧಾನವನ್ನು ಓದಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಮೂಲ ಸಂವಿಧಾನದ ಕೃತಿಯನ್ನು ನೀವು ಕನ್ನಡದಲ್ಲೋ, ಹಿಂದಿನಲ್ಲೋ, ಉರ್ದುನಲ್ಲೋ, ಇಂಗ್ಲೀಷ್ನಲ್ಲೋ, ತೆಲುಗಿನಲ್ಲೋ ಎತ್ಕೊಂಡು 10 ಸಲ ಓದಿದ್ರು ನಿಮಗೆ ಅರ್ಥ ಆಗೋಲ್ಲ. ಯಾಕೆಂದರೆ ಭಾರತದ ಸಂವಿಧಾನ ಒಂದು ಕತೆ ಅಲ್ಲ, ಒಂದು ಕಾದಂಬರಿ ಅಲ್ಲ, ಅದೊಂದು ಕವಿತೆ ಅಲ್ಲ, ಅದೊಂದು ಫಿಕ್ಷನ್ ಅಲ್ಲ. ಹಂಗಿದ್ರೆ ಭಾರತದ ಸಂವಿಧಾನ ಅರ್ಥ ಮಾಡ್ಕೊಳ್ಳೋದಂಗೆ? ಮೊದಲನೇ ಪ್ರಿನ್ಸಿಪಲ್ ಸ್ನೇಹಿತರೆ, ಭಾರತ ದೇಶನ ಅರ್ಥ ಮಾಡಿಕೊಳ್ಳದೆ ಭಾರತದ ಸಂವಿಧಾನ ಅರ್ಥ ಆಗಲ್ಲ. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ದೇಶನ ಅರ್ಥ ಮಾಡ್ಕೊಳ್ಳೋದೇನು? ಮಿಡ್ಲ್ ಸ್ಕೂಲ್ನಲ್ಲಿ ನಿಮ್ಮಂಥ ಮೇಷ್ಟ್ರುಗಳು ಕೆಲವರು ನಾನು ಪಾಠ ಹೇಳಿದ್ದು ಅಂದರೆ, ಉತ್ತರಕ್ಕೆ ಹಿಮಾಲಯ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಈ ಕಡೆ ಅರೇಬಿಯಾ ಸಮುದ್ರ, ಈ ಕಡೆ ಬೇ ಆಫ್ ಬೆಂಗಾಲು, ಮಧ್ಯದಲ್ಲಿ ವಿಂಧ್ಯ ಪರ್ವತಗಳು. ದೇಶ ಅಂದರೆ ಇಷ್ಟೇನಾ? ಅದಕ್ಕೆ ತೆಲುಗು ಒಬ್ಬ ಮಹಾಕವಿ ಹೇಳ್ತಾನೆ, ದೇಶమంటే మట్టి కాదోయ్, దేశమంటే మనుషులోయ్. A nation is made of not just land, a nation is made of its people. ಈ ದೇಶದ ಜನರ ಬಗ್ಗೆ ನಾವು ತಿಳ್ಕೋಬೇಕು, ಅವರ ಇತಿಹಾಸದ ಬಗ್ಗೆ ತಿಳ್ಕೋಬೇಕು, ಅವರ ಧರ್ಮಗಳು, ಜಾತಿಗಳ ಬಗ್ಗೆ ತಿಳ್ಕೋಬೇಕು,
ಭಾಷೆಗಳು ಮೌಲ್ಯಗಳ ಬಗ್ಗೆ ತಿಳ್ಕೋಬೇಕು, ಸಾಮಾಜಿಕ ಆರ್ಥಿಕ ರಾಜಕೀಯ ಸಂಬಂಧಗಳ ಬಗ್ಗೆ ತಿಳ್ಕೋಬೇಕು. ಇವು ಒಟ್ಟು ತಿಳ್ಕೊಂಡಾಗ ಒಂದು ದೇಶನ ತಿಳ್ಕೊಂಡು, ಪಾಳೆಗಾರಿಕೆ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳದೆ, ರಾಜತ್ವವನ್ನು ಅರ್ಥ ಮಾಡಿಕೊಳ್ಳದೆ, ವಸಾಹತುಶಾಹಿಯನ್ನು ಅರ್ಥ ಮಾಡಿಕೊಳ್ಳದೆ ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಅರ್ಥ ಆಗುತ್ತಾ ನಿಮಗೆ? ಇಲ್ಲ. ಭಾರತದ ಸಂವಿಧಾನದಲ್ಲಿ ಹೇಳ್ತಾರೆ, ಜಾತಿ ಭೇದವಿಲ್ಲದ, ಧರ್ಮ ಭೇದವಿಲ್ಲದ, ಲಿಂಗ ಭೇದವಿಲ್ಲದ, ಭಾಷಾ ಭೇದವಿಲ್ಲದ, ಪ್ರಾಂತ್ಯ ಭೇದವಿಲ್ಲದ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಇನ್ನೊಬ್ಬ ಧರ್ಮನ, ಇನ್ನೊಬ್ಬ ಭಾಷೆಯನ್ನ, ಇನ್ನೊಬ್ಬರ ಆಚಾರ ವಿಚಾರನ ನಾವು ಗೌರವಿಸಬೇಕು ಅಂತ ಹೇಳುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಭಾರತದ ಸಂವಿಧಾನದಲ್ಲಿ ನಮಗೆ ಯಾವ ರೀತಿ ಸಹಿಷ್ಣುತೆಯನ್ನು ಕಟ್ಕೊಳ್ತಾರೆ ಅಂತ ನಮಗೆ ಅರ್ಥ ಆಗುತ್ತಾ ಸ್ನೇಹಿತರೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.